ಒಮ್ಮೆ ಇದು ಒಂದು ಮಾತು ಹೇಳಿ ನಾ ಮುಗಿಸ್ಬಿಡ್ತೀನಿ. ಒಮ್ಮೆ ದೇವ್ರ ಮುಂದೆ ಹಚ್ಚಿದಂತಹ ದೀಪಕ್ಕೆ ಸೊಕ್ಕು ಬರ್ತತ್ತ. ಆ ದೇವ್ರಿಗೆ ಹೇಳ್ತತ್ತದ, ಏ ದೇವ್ರ, ನಾ ಬೆಳಗಾಕತ್ತಿದ್ದಕ್ಕೆ ನಿನ್ನ ಮಾರಿ ನೋಡಕತ್ತಾರ, ನಾನೇ ಬೆಳಗ್ಲಿಲ್ಲ ಅಂತಂದ್ರೆ ನಿನ್ನ ಮಾರಿ ಯಾರು ನೋಡ್ತಿದ್ರು, ಕತ್ತಲ್ದಾಗ ಕುಂದಿರ್ತಿದ್ದೆ ಅಲ್ಲೇ ಅಂತ ತಿಳ್ಕೊಂಡು ಅಂದುಗಳನ್ನೇ ಆ ದೇವ್ರು ಅಂತತ್, ಹೌದಪ್ಪ ನೀ ಬೆಳಗಾಕತ್ತಿದ್ದಕ್ಕೆ ನಾ ಕಾಣಕತ್ತೀನಿ ಅಂತ ಅದು ಅತ್ತತ್ತು. ಯಾವಾಗ ದೀಪಕ್ಕೆ ಅಹಂಕಾರ ಬಂದಿದ್ದು ಯಾವುದಕ್ಕೆ ಗೊತ್ತಾತು? ಬತ್ತಿಗೆ ಗೊತ್ತಾತು. ದೀಪ ಹತ್ತಿದ್ದು ಎದಕ್ಕೆ? ದೀಪಾರ ಹಚ್ಚಿರಿಲ್ಲ ಯವ್ವ, ನೀವು ಹಚ್ಚಿರಿ ಇಲ್ಲ? ದೀಪ ಹಚ್ಚಿರಿ ಯವ್ವ, ಬೆಂಕಿ ಹಚ್ಚಬೇಡ್ರಿ. ಏನೇ ಹೇಳಕತ್ತಿದ್ನಿಲ್ಲ, ಆ ದೇವರ ಮುಂದೆ ಬೆಳಗುವಂತಹ ದೀಪಕ್ಕೆ ಅಹಂಕಾರ ಬಂತು. ಯಾವಾಗ ದೀಪಕ್ಕೆ ಅಹಂಕಾರ ಬಂದಿದ್ದು ಯಾವುದಕ್ಕೆ ಗೊತ್ತಾತು? ಬತ್ತಿಗೆ ಗೊತ್ತಾತು. ಅವಾಗ ಬತ್ತಿ ಹೇಳ್ತತ್ತ ದೀಪಕ್ಕೆ, ಹೇ ದೀಪ, ನೀ ದೊಡ್ಡವಲ್ಲ, ನಾ ದೊಡ್ಡವ. ನನ್ನ ಮೈಗೆ ನಿನ್ನ ಹಚ್ಕೊಂಡಿನಿ ಅಂತ ನೀವು ಉರ್ಯಾಕತ್ತಿ, ನನ್ನ ಮೈಗೆ ನಿನ್ನ ಹಚ್ಕೊಂಡಿನಿ ಅಂತ ನೀವು ಉರ್ಯಾಕತ್ತಿ. ನಾನಾ ಹಚ್ಕೊಳ್ಳದೆ ಇದ್ರೆ ನೀ ಎಲ್ಲಿ ಉರಿತಿದ್ದಿ? ನೀ ದೊಡ್ಡವಲ್ಲ, ನಾ ದೊಡ್ಡವ ಅಂತ ಯಾವುದಂತು? ಬತ್ತಿ ಅತ್ತತ್ತ. ದೀಪದ್ವಾಡ್ದು ಅಂತ ನಾ ಅಂತು. ದೀಪಕ್ಕೆ ಅಹಂಕಾರ ಬಂದಿದ್ದು ಬತ್ತಿಗೆ ಗೊತ್ತಾತು. ಬತ್ತಿ ನಾದ್ವಾಡ್ದು ಅಂತು. ಅವಾಗ ಬತ್ತಿ ಒಳಗೇನಿತ್ತಲ್ಲ ಎಣ್ಣೆ, ಅದಿಲ್ಲ, ಬತ್ತಿ ಒಳಗಿತ್ತಲ್ಲ ಎಣ್ಣೆ. ಅವಾಗ ಬತ್ತಿಗತ್ತ, ಏ ಬತ್ತಿ ನೀ ಬರೇ ಹತ್ತಿ, ಬತ್ತಿ ನೀ ಬರೇ ಹತ್ತಿ, ನಿನ್ನೊಳಗ ನಾ ಅದೀನಿ ಅಂತ ನೀ ಇಷ್ಟು ಚಂದ ಉರಿಯಾಕತ್ತಿ. ನಿನ್ನೊಳಗ ನಾ ಇರದೇ ಇದ್ರೆ ನೀ ಪುರ್ರನ್ನು ಉರಿದು ಸುಟ್ಟು ಹೋಗಿಬಿಡ್ತಿದ್ದಿ. ನೀ ದೊಡ್ಡವಲ್ಲ, ನಾ ದ್ವಾಡ್ದು ಅಂತದು. ದೀಪದ್ವಾಡ್ದು ಹತ್ತು, ಎಣ್ಣಿದ್ವಾಡ್ದು ಹತ್ತು, ಬತ್ತಿದ್ವಾಡ್ದು ಹತ್ತು. ಈ ಮೂರು ದೊಡ್ಡ ಅನ್ಕೊಂತ ನೋಡ್ಕೋತ ಯಾವುದು ಕೂತಿತ್ತು ಅಂತಂದ್ರೆ ಪಣತಿ ಕೂತಿತ್ತು. ಪಣತಿ ಅದು, ಅದನ್ನು ಮರಿಬೇಡ್ರಿ. ಇವು ಮೂರು ನಾ ದೊಡ್ಡವ ಅನ್ನೋಕೋತ ಜಗಳಾಡೋದನ್ನು ನೋಡ್ಕೋತ ಪಣತಿ ಸುಮ್ ಕೂತಿತ್ತು. ಇವು ಮೂರು ಮಂದಿ ಅಂದುವಂತ ನಾ ದೊಡ್ಡವರು ಅಂತ ಜಗಳ ಮಾಡಕತ್ತೀವಲ್ಲ, ಮತ್ತು ನೀ ಏನು ಅಂತಂದುಗಳೇ ನೀ ಮೂರು ಮಂದಿ ಜಗಳ ನೋಡಿ ನನಗೆ ನಿದ್ದೆ ಬಂದದ ತಿಳ್ಕೊಂಡು ಡಬ್ಬು ಬಿದ್ದರು, ಎಣ್ಣಿನೂ ಇಲ್ಲ, ಪಣತಿನೂ ಇಲ್ಲ, ಬತ್ತಿನೂ ಇಲ್ಲ. ಹಂಗೆ ಈ ಕಾರ್ಯಕ್ರಮ ಯಾರಿಂದ ನಡೆದದ ಅಂತಂದ್ರೆ, ಅವ್ರೇನು ಕುಂತಾರಲ್ಲ ಗದ್ಗಿ ಒಳಗೆ ಕೂತಾರಿಲ್ಲ ಅವರಿಬ್ಬರು, ಶಿವಲಿಂಗೇಶ್ವರ ಅಜ್ಜವರು, ಲಿಂಗೈಕ್ಯ ಮುರುಗೇಂದ್ರ ಸ್ವಾಮಿಗಳವರು ಎಲ್ಲರ ಮನಸ್ಸಿನೊಳಗೆ ಹೊಕ್ಕು ಈ ಕೆಲಸ ಮಾಡಕತ್ತಾರ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ನಡೆದುಕೊಂಡು ಬಂದದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆಲ್ಲ ಹಿನ್ನೆಲೆಯಾಗಿ ನಿಂತಿರುವಂಥವ್ರು ಯಾರು ಅಂತಂದರೆ ನಮ್ಮ ಗದಗಿನ ಅಜ್ಜವರು. ಜೋರಾದ ಚಪ್ಪಾಳೆಯನ್ನು ಅವರಿಗೆ ತಟ್ಟಬೇಕು. ಯಾಕಂತ ಕೇಳಿದರೆ ನಮ್ಮೆಲ್ಲ ಯುವಕರ ಮಾರ್ಗದರ್ಶಕರವರು. ಸದಾವಕಾಲ ಒಳ್ಳೆಯದನ್ನು ಬಯಸ್ತಾ, ಸ್ವಾಮಿಗಳ ನೀವು ಹಿಂಗೆ ಇರಬೇಕು, ಹಿಂಗೆ ಪ್ರವಚನ ಮಾಡಬೇಕು, ಹಿಂಗೆ ನೀವು ವಿದ್ಯಾವಂತರಾಗಬೇಕು, ಸಮಾಜದೊಳಗೆ ಬಿದ್ದವರನ್ನು, ಬೀಳಲ್ಪಟ್ಟವರನ್ನು ಎತ್ತಿ ಹಿಡಿಯುವುದಕ್ಕಾಗಿ ನೀವು ಕಾವಿ ಹಾಕ್ಕೊಂಡಿರಿ ಅಂದಮ್ಯಾಗ ಬರೀ ನೀವು ಊಟ ಮಾಡಿ ಕುಂದ್ರಾಕ ಸ್ವಾಮಿಗಳಾಗಿಲ್ಲ, ಧರ್ಮದ ಪತಾಕೆಯನ್ನು ನೀವು ಬೆಳೆಸ್ರಿ ಅಂತ ತಿಳ್ಕೊಂಡು ಎಲ್ಲ ಸ್ವಾಮಿಗಳಿಗೇನು ಆಶೀರ್ವಾದ ಮಾಡಿದಾರಲ್ಲ. ಇವತ್ತು ಈ ಸಮಾಜ ಇಷ್ಟೊಂದು ಪರಿವರ್ತನೆ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಯೋಗ್ಯವಾಗಿರುವಂತಹ ಒಬ್ಬ ಮರದೇವರನ್ನು ನೀವೆಲ್ಲ ಪಡ್ಕೊಂಡಿರಿ. ಡಾಕ್ಟರ್ ಮಹೇಶ್ವರ ದೇವರು ನಿಜವಾಗ್ಲೂ ಬಹಳ ದೊಡ್ಡ ವಿದ್ಯಾವಂತರವರು. ಡಾಕ್ಟರ್ಸ್ ಹೋಗ್ಬೇಕಾದ್ರೆ ಸಿಗ್ತತೇನ್ರಿ? ಸುಮ್ ಸಿಗ್ತತೇನ್ರಿ? ಡಾಕ್ಟರೇಟ್ ಆಗಬೇಕಾದ್ರೆ ಏನು ಹಗಲು ರಾತ್ರಿ ಓದಬೇಕಾಗ್ತದೆ, ಅದನ್ನು ಮಂಡಿಸ್ಬೇಕಾಗ್ತದೆ, ಅವಾಗ ಮಾತ್ರ ಡಾಕ್ಟರೇಟ್ ಅನ್ನುವಂಥದ್ದು ಸಿಗುತ್ತದೆ. ಅದಕ್ಕೆ ನಾ ಹೇಳೋದು ಒಂದೇ, ಇವತ್ತು ಅವರು ಇನ್ನು 2 ದಿನದ ಮ್ಯಾಗ ಏನಾಗ್ತಾರೆ? ದೇವರು ಹೋಗಿ ಮಹಾಸ್ವಾಮಿಗಳಾಗ್ತಾರೆ. ಅವತ್ತು ನಮ್ಮ ಸನ್ಯಾಸಿ ಪರಂಪರೆಯೊಳಗೆ ಏನು ಮಾಡ್ತಾರೆ ಅಂತಂದ್ರೆ, ಸನ್ಯಾಸಿ ಮಾಡಿ ಬಿಡೋಕ್ಕಿಂತ ಮೊದಲು ಏನು ಮಾಡ್ತಾರೆ? ನಮ್ಮ ಸ್ವಂಟಕ್ಕೆ ಕಟ್ಟಿದಂತಹ ಉಡದಾರನ್ನು ಹರಿತಾರೆ. ಉಡದಾರ ನೀವು ಅಂತಿರ್ತಿರಲ್ಲ, ಜಗಳ ಬಂದಾಗ ಒಮ್ಮೆ ಯಾರಿಗಾರ ನೀನು ಉಡದಾರ ಹರಿಲಿ ನೋಡು, ಹತ್ತಿರ್ತಿರಿಲ್ಲ. ನಮ್ಮ ಕಡೆ ಹತ್ತಾರ, ಈ ಕಡೆ ಹತ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಉಡದಾರ ಹರಿಲಿ ಹತ್ತಾರ ಅಂದ್ರೆ ಉಡದಾರ ಹರಿದು ಏನು ಮಾಡ್ತಾರೆ ಅಂತಂದ್ರೆ, ಅವ್ರಿಗೇನು ಸಂಸ್ಕಾರ ಕೊಟ್ಟು ಆ ತಂದೆ ತಾಯಿ ಉಡಿ ಒಳಗೆ ಒಂದಿಷ್ಟು ಆಶೀರ್ವಾದವನ್ನು ಮಾಡಿ ತಂದೆ ತಾಯಿಗಳ ಕಡೆಯಿಂದ ಏನು ಹೇಳಿಸ್ತಾರೆ ಅಂತಂದ್ರೆ, ಇಷ್ಟು ದಿನ ಈತ ನಮ್ಮ ಮಗ ಆಗಿದ್ದ ನೋಡ್ರಿ ಹೆಂಗದ. ಇಷ್ಟು ದಿನ 9 ತಿಂಗಳ ಕಾಲ ಹೊತ್ತು ಹೆತ್ತು ರಕ್ತ ಬಸದು ಹಾಲನ್ನು ಕುಡಿಸಿದ್ರೂ ಸಹಿತ ಇಷ್ಟು ದಿನ ನಮ್ಮ ಮಗ ಆಗಿದ್ದ. ಈ ಕ್ಷಣದಿಂದ ಈತ ನಮ್ಮ ಮಗ ಅಲ್ಲ, ಸಮಾಜದ ಮಗ ಅಂತ ತಿಳ್ಕೊಂಡು ಸಮಾಜದ ಉಡಿ ಒಳಗೆ ಹಾಕ್ತಾರಲ್ಲ, ಅವಾಗ ನೀವೇ ನಮಗೆ ತಂದೆ ತಾಯಿ. ಇವತ್ತು ಸ್ವಾಮಿಗಳ ಕಷ್ಟ ನಷ್ಟಕ್ಕೆ ಯಾರು ಜವಾಬ್ದಾರಾಗಬೇಕು ಅಂತಂದ್ರೆ ಅದು ಭಕ್ತರಾಗಬೇಕು. ಇವತ್ತು ನಿಮ್ಮ ಮನೆಯೊಳಗೆ 2 ಮಕ್ಕಳದಾವು ಅಂತಂದ್ರೆ 3ನೇ ಮಗ ನಮ್ಮ ಮಹೇಶ್ವರ ದೇವರು ಅಂತ ತಿಳ್ಕೊಬೇಕು ನೀವು. ನಾ ಹೇಳೋದು ಅರ್ಥ ಆತ ಇಲ್ಲ? ಹೇಳ್ರಿ ಗುರುಗಳ, ನಮಗೆ 2 ಅದಾವ ಅಂದ್ರೆ ಸಮಾಜದ ಉಡಿ ಒಳಗೆ ಹಾಕ್ಬೇಕಾದ್ರೆ ನಮ್ಮ ಮಗ ಅಂತ ನೀವು ಸ್ವೀಕಾರ ಮಾಡಿರ್ತೀರಿ, ಹೌದಿಲ್ಲ? ನಮ್ಮ ಮಗ 2 ಇದ್ದು ಅಂದ್ರೆ 3 ಅನ್ಬೇಕು, 3 ಇದ್ದು ಅಂದ್ರೆ 4 ಅನ್ಬೇಕು, 4 ಇದ್ದು ಅಂದ್ರೆ 5 ಅನ್ಬೇಕು. ಅವಾಗ ಈ ಸಮಾಜದೊಳಗೆ ನಾವು ಸ್ವಾಮಿಗಳಾಗಿದ್ದಕ್ಕೂ ಕೂಡ ಸ್ವಾರ್ಥಕ ಆಗ್ತದೆ.
ಇವತ್ತು ನೀವು ನಿಜವಾಗ್ಲೂ ತಿಳ್ಕೊಬೇಕು. ಇವತ್ತು ನೀವು ಭಕ್ತರು ನಾವು ಬಹಳ ಕಾಡಿದ್ರೆ ನೀವು ಬಂಗಾರ ಕೊಟ್ಟಿರಿ, ಹೊಲ ಕೊಟ್ಟಿರಿ, ಮಠ ಕೊಟ್ಟಿರಿ, ಮತ್ತೊಂದು ಏನೇ ಕೊಟ್ಟಿರಿ. ಆದರೆ ನಿಮ್ಮ ಗರ್ಭದೊಳಗೆ ಹುಟ್ಟಿದಂಥ ಮಕ್ಕಳನ್ನು ಒಬ್ಬರಾದರೂ ಸಮಾಜಕ್ಕೆ ಕೊಡ್ತೀನಿ ಅಂತ ಕೈ ಎತ್ತಿರವ ನೋಡೋನು. ಎತ್ತಿರಿ. ಯಾರೂ ಕೊಡಕ್ಕೆ ತಯಾರಿಲ್ಲ ನೀವು. ಕಾರಣ ಏನು ಅಂತಂದರೆ, ಕೇವಲ ಕೊಡೋದು ತಗೊಳ್ಳೋದು ಅಂತಂದ್ರೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ. ಒಮ್ಮೆ ನಾವು ಕೊಟ್ಟ ಮೇಲೆ ಮುಗಿದು ಹೋತು ಆ ವ್ಯಕ್ತಿ ಅದು ಸಮಾಜದ ಸ್ವತ್ತು ಅಂತ ತಿಳ್ಕೊಂಡು ದೂರ ನೋಡಿ ಕಣ್ಣೀರು ಹಾಕ್ತಾ ಆಶೀರ್ವಾದ ಮಾಡುವಂತಹ 2 ಕುಡಿಗಳು ಯಾವುವು ಅಂತಂದ್ರೆ ಅದು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗೆ ಜೋರಾದ ಚಪ್ಪಾಳೆಯನ್ನು ನೀವೆಲ್ಲ ತಟ್ಟಬೇಕು. ಬಹುಶಃ ನಾ ಹೇಳೋದೇನು ಅಂತಂದ್ರೆ, ನಾವೆಲ್ಲ ಸಣ್ಣವರು. ಇವತ್ತು ನೀವು ಆಡಿಸುವಂತಹ ಮಕ್ಕಳು ಎತ್ಕೊಂಡವ್ರು ಕೂಸಿದ್ದಂಗೆ ನಾವು. ಇವತ್ತು ನೀವು ಎಷ್ಟು ಪ್ರೇಮದಿಂದ ನಮ್ಮನ್ನು ಆಟ ಆಡಿಸ್ತೀರಿ ಅಷ್ಟು ನಿಮ್ಮ ಹತ್ರ ಇರ್ತೀವಿ. ಯಾವಾಗ ನೀವು ಬೇಸರ ಮಾಡ್ಕೊಂಡು ಕೈ ಬಿಡ್ತೀರಿ ಅವಾಗ ಇನ್ನೊಂದು ಕಡೆ ಹೋಗ್ತೀವಿ. ಯಾಕೆ ಈ ಮಾತನ್ನು ಹೇಳಬೇಕಾಗ್ಯದ ಅಂತಂದ್ರೆ, ಮಾಹೇಶ್ವರ ದೇವರು ಅನ್ನುವಂತಹ ಗುಬ್ಬಿ ಯಾರ ಕೈ ಒಳಗದ ಅಂತಂದ್ರೆ ಅದು ನಿಮ್ಮ ಕೈ ಒಳಗದ. ನಾ ಎಲ್ಲ ಕಡೆಗೂ ಈ ಮಾತು ಹೇಳ್ತಿರ್ತೀನಿ. ಒಬ್ಬ ಪಂಚಾಂಗ ಹೇಳೋವನ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಅವನನ್ನು ಮೋಸ ಮಾಡಬೇಕಂತ ತಿಳ್ಕೊಂಡು ಪಂಚಾಂಗ ಕೇಳ್ತಾನೆ. ಪಂಚಾಂಗ ಹೇಳುವಂತಹ ವ್ಯಕ್ತಿಗತನ ಕೌಡಿ ಹಾಕಿ ಪಂಚಾಂಗ ನೋಡಿ ಹೇಳ್ದ, ಏನು ಮಾಡಕ್ಕೆ ನನ್ನ ಕೈ ಒಳಗೆ ಒಂದು ವಸ್ತು ತಂದಿನಿ, ಏನದು ಹೇಳು ಅಂದ. ಅವ ನೋಡಿ ಹೇಳ್ತಾನೆ ಗುಬ್ಬಿ ಅದ ಅಂದ. ಅವ ಮತ್ತಂದ ಬಂದವ ಇವನನ್ನು ಸೋಲಿಸ್ಬೇಕಂತ ಬಂದಾನ. ಹೌದಪ್ಪ ಗುಬ್ಬಿ ಇದ್ದಿದ್ದು ಕರೆ ಅದ, ಅದು ಹೆಣ್ಣದೋ ಗಂಡದೋ ಹೇಳಂದವ. ನೋಡ್ರಿ ಅಂತಿಂತ ಭಕ್ತರದಾರ ಈ ಸಮಾಜದೊಳಗೆ. ಅವಾಗ ಮತ್ತವ ಪಂಚಾಂಗ ನೋಡಿ ಹೇಳ್ದ ಈ ಗುಬ್ಬಿ ಗಂಡೆ ಅದ ಅಂದ. ಮತ್ತವ ಹೇಳ್ದ ಈ ಗುಬ್ಬಿ ಕರ್ಗದೋ ಬೆಳಗದೋ ಅಂತ ಕೇಳ್ದ. ಅವಾಗ ಅವ ಅಂದ ಪಂಚಾಂಗ ಹೇಳವ ಈ ಗುಬ್ಬಿ ಮತ್ತೆ ಇದು ಕರ್ಗದ ಅಂತ ಹೇಳ್ದ. ಅವಾಗ 3 ಪ್ರಶ್ನೆಗಳಿಗೆ ಚಲೋ ಉತ್ತರ ಕೊಟ್ಟ. ನಾನು ಸೋಲಿಸಬೇಕು ಅಂತ ಬಂದೀನಿ, 3 ಪ್ರಶ್ನೆಗಳಿಗೆ ಉತ್ತರ ಚಂದ ಕೊಟ್ಟಾನ. ಕಡಿ ಪ್ರಶ್ನೆ ನಾನು ನಿನಗೆ ಕೇಳ್ತೀನಿ ಅಂತಂದಾಗ ಏನು ಅಂದವ, ಈ ಕೈ ಒಳಗಿರುವಂತಹ ಗುಬ್ಬಿ ಏನು ಜೀವಂತದೋ ಏನು ಸತ್ತದೋ ಅಂತಂದುಗಳೇನೆ 5 ನಿಮಿಷ ಪಂಚಾಂಗ ನೋಡಿ ಪಂಚಾಂಗ ಮುಂದೆ ಇಟ್ಕೊಂಡು ಸುಮ್ಮ ಕೂತಾವ. ಅಲ್ಲಪ್ಪ ಮತ್ತು 3 ಪ್ರಶ್ನೆಗಳಿಗೆ ಚಂದ ಉತ್ತರ ಹೇಳಿದಿ, ಮತ್ತು ಇದಕ್ಕೇನು ಉತ್ತರ ಕೊಡ್ತಿ ಅಂತಂದುಗಳೇನೆ ಅವಾಗ ಅವ ಪಂಚಾಂಗ ಹೇಳಿದಂತ, ನಿನ್ನ ಕೈ ಒಳಗಿದ್ದು ಗುಬ್ಬಿ ಅದು ಜೀವಂತದೋ ಅದು ಸತ್ತದೋ ಅನ್ನೋದು ಅದು ನನ್ನ ಪಂಚಾಂಗದೊಳಗಿಲ್ಲ, ಅದು ನಿನ್ನ ಕೈ ಒಳಗದ ಅಂದವ. ಅದು ನಿನ್ನ ಕೈ ಒಳಗದ. ಅದು ಹೆಂಗೆ ಅಂದವ, ಜೀವಂತದ ಅಂತಂದ್ರೆ ಅಲ್ಲಿದಲ್ಲೇ ಹಿಚಿಕಿ ಕಿಸಿಂದ ಸಾಯಿ ಹೊಡೆದು ಇದು ಸತ್ತದ ಅಂತ ಹೇಳ್ತಿ. ಹೌದಿಲ್ಲೋ? ಹಿಚಿಕಿ ಸಾಯಿ ಹೊಡೆದು ಸತ್ತದ ಅಂತ ಹೇಳ್ತಿ. ಸತ್ತದ ಅಂತ ಹೇಳಿದ್ರೆ ಅದನ್ನು ಜೀವಂತ ಹಾರಿ ಬಿಡ್ತಿ. ಅದಕ್ಕೆ ಅದು ನನ್ನ ಪಂಚಾಂಗದೊಳಗಿಲ್ಲ, ಅದು ನಿನ್ನ ಕೈ ಒಳಗದ ಅಂತಂದಾಗ ಆ ಗುಬ್ಬಿ ಹಾರಿ ಬಿಟ್ಟು ಅವಂಗೆ ನಮಸ್ಕಾರ ಮಾಡಿ ಹೋದ. ನಾ ಹೇಳಕತ್ತಿದ್ದು ಗುಬ್ಬಿ ಕತ್ತಿ ಅಲ್ಲ, ಸಂಕದ ಮಹೇಶ್ವರ ದೇವರು ಅನ್ನುವಂಥ ಗುಬ್ಬಿ ಯಾರ ಕೈ ಒಳಗದ ಅಂತಂದದು ಸಂಕ ಭಕ್ತರ ಕೈ ಒಳಗದ. ನಾ ಹೇಳೋದು ಅರ್ಥ ಆತ? ಅದನ್ನು ಹಿಚ್ಕಿದ್ರೆ ಅದು ಹೋಗ್ತದೆ, ಅದನ್ನು ಹಾರಿ ಬಿಟ್ಟರೆ 4 ದಿಕ್ಕುಗಳಿಗೆ ತನ್ನ ಹೆಸರನ್ನೇ ಬೆಳೆಸ್ತಾ ಸಂಕದ ಇತಿಹಾಸವನ್ನು ಅದು ಉಳಿಸ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಮಾಡಿದ್ದನ್ನು ನೋಡಿದರೆ ಅದು ನಿಜವಾಗ್ಲೂ ಕೂಡ ನಮಗಂತರೂ ಅದು ಬಹಳಷ್ಟು ಸಂತೋಷ ಆಗ್ಯದ. ಅಂತಹ ಅದ್ಭುತ ಕಾರ್ಯಕ್ರಮವನ್ನು ಮಾಡಿ ಸಂಕದ ಇತಿಹಾಸದೊಳಗೆ ಸುವರ್ಣ ಅಕ್ಷರದಿಂದ ಬರೆದಿಡುವಂತಹ ಕಾರ್ಯಕ್ರಮವನ್ನು ಅದು ಸಂಕದ ಭಕ್ತರು ನೀವೆಲ್ಲರೂ ಕೂಡ ಮಾಡಿದ್ದೀರಿ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನು ಕೂಡ ಕರೆ ಹೇಳಬೇಕಂದ್ರೆ ನಾಳೆಗಿತ್ತು ನಮ್ಮ ಕಾರ್ಯಕ್ರಮ. ಅಜ್ಜವರು ನುಡಿನಮ್ಮನ ಕಾರ್ಯಕ್ರಮದೊಳಗೆ ಅನುಭವಾಮೃತ ಅಂತ ತಿಳ್ಕೊಂಡು ನಾಳಿನ ದಿನ ಹಾಕಿದ್ರು. ನಾಳೆಗೆ ಒಂದು ಬೇರೆ ಕಡೆ ಜಮಖಂಡಿ ಹತ್ತಿರ ಹುಲ್ಯಾಳದೊಳಗೆ ಶಂಭುಲಿಂಗನ ಜಾತ್ರೆ ಇರೋದರಿಂದ ಆ ಕಾರ್ಯಕ್ರಮದೊಳಗೆ ಪಾಲ್ಗೋಬೇಕಾಗಿದ್ದರಿಂದ ನಮ್ಮ ಸಿದ್ದರಾಮ ಅಜ್ಜವ್ರ ಜೊತೆಗೆ ಮಸೀಬಿನಾಳದ ಅಪ್ಪವ್ರ ಜೊತೆಗೆ ಇವತ್ತ ಈ ಕಾರ್ಯಕ್ರಮದೊಳಗೆ ಬಂದು ನೋಡಿದಾಗ ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಯಿತು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತನಾಗಿರುವಂತಹ ಅಣ್ಣ ಬಸವಣ್ಣನವರ ಆಶೀರ್ವಾದ, ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ, ಶಿವಲಿಂಗೇಶ್ವರನ ಆಶೀರ್ವಾದ ಸಮಸ್ತ ಭಕ್ತರ ಮೇಲೆ ಸದಾವಕಾಲ ಇರಲಿ ಅಂತ ಹೇಳ್ತಾ ನನ್ನ ತೊದಲು ನುಡಿಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರವಾದ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.